ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ಕಬ್ಬಿಗೆ ಸೂಕ್ತ ಬೆಲೆ ಕುರಿತಾಗಿ ಒಂದು ವಿಡಿಯೋ ಮಾಡಿದ್ದೆ. ಈಗ ಕಬ್ಬಿನ ಬೆಲೆಯನ್ನು ಕಾರ್ಖಾನೆಯವರು ಕೊಡಲಿಲ್ಲ ಅಂದರೆ ಆ ಒಂದು ಕಬ್ಬಿನ ಬಾಕಿಯನ್ನು ವಸೂಲಿ ಮಾಡಬೇಕಾದ್ರೆ ಕಾನೂನಿನ ಯಾವ ಕ್ರಮಗಳಿವೆ, ಯಾವ ಕಾನೂನು ಅಪ್ಲೈ ಆಗ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಕಬ್ಬು ನಿಯಂತ್ರಣ ಆದೇಶ 1966 ಅಂದರೆ ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ 1966 ಪ್ರಕಾರ ಕಬ್ಬಿನ ಶಾಸನಬದ್ಧ ಕನಿಷ್ಠ ಬೆಲೆ ಅಂದರೆ SMP ಸ್ಟ್ಯಾಟ್ಯೂಟರಿ ಮಿನಿಮಮ್ ಪ್ರೈಸ್ ಅನ್ನೋದನ್ನು ಜಾರಿಗೆ ತಂದರು. ತದನಂತರ FRP ಅಂತ ಬಂತು, ಅಂದರೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಅಂತೇಳಿ. CACP ಅಂದರೆ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಇದನ್ನು ಸರ್ಕಾರಕ್ಕೆ ಶಿಫಾರಸು ಮಾಡ್ತದೆ ಅನ್ನೋದನ್ನು ಹೇಳಿದ್ದೇನೆ. ಈಗ ಕರ್ನಾಟಕ ಕಬ್ಬು ಖರೀದಿ ಮತ್ತು ಸರಬರಾಜು ನಿಯಂತ್ರಣ ಅಧಿನಿಯಮ 2013 ಈ ಕಾನೂನಿನೊಳಗೆ ಕಬ್ಬು ಬಾಕಿ ವಸೂಲಿ ಕುರಿತಾಗಿ ಕಾನೂನಿನ ವಿವರ ಇದೆ. ಇದರೊಳಗೆ ನಾನು ಮುಖ್ಯವಾದ ಅಂಶಗಳನ್ನು ಮಾತ್ರ ಹೇಳ್ತೀನಿ. ಇಲ್ಲಿ FRP ಅಂತಂದರೆ ಕೇಂದ್ರ ಸರ್ಕಾರವು ನಿಗದಿಪಡಿಸಿದಂಥ ಒಂದು ಕಬ್ಬಿನ ಬೆಲೆ ಅಂತೇಳಿ ತಾವು ತಿಳ್ಕೊಳ್ಬೇಕು. SAP ಅಂದರೆ ರಾಜ್ಯ ಸರ್ಕಾರ ನಿಗದಿಪಡಿಸಿದಂಥ ಬೆಲೆ ಅಂತ ತಿಳ್ಕೊಳ್ಬೇಕು. ಮುಂದೆ ಈ ಒಂದು SAP ನಿರ್ಧಾರ ಆಗಬೇಕಾದ್ರೆ ಕಬ್ಬು ನಿಯಂತ್ರಣ ಮಂಡಳಿ ಶುಗರ್ ಕೇನ್ ಕಂಟ್ರೋಲ್ ಬೋರ್ಡ್ ಅಂತ ಹೇಳಿದೆ, ಅವರು ಇದರ ಕುರಿತಾಗಿ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ ಅನ್ನೋದನ್ನು ತಾವು ಗಮನಿಸಬೇಕು. ಈ ಕಬ್ಬು ನಿಯಂತ್ರಣ ಮಂಡಳಿಯ ಒಂದು ರೂಪರೇಷೆ ಹೇಗಿರ್ತದೆ, ಅವರ ಜವಾಬ್ದಾರಿಗಳೇನು ಅನ್ನೋದು ತಿಳ್ಕೊಳ್ಬೇಕಾಗ್ತದೆ. ಈ ಕಾಯ್ದೆಯ ಕಲಂ 3 ಪ್ರಕಾರ ಒಂದು ರಾಜ್ಯ ಸರ್ಕಾರ ಕಬ್ಬು ನಿಯಂತ್ರಣ ಮಂಡಳಿಯನ್ನು ರಚಿಸಬೇಕಾಗ್ತದೆ. ಅದರೊಳಗೆ ಈ ಕೆಳಗಿನ ಸದಸ್ಯರಿರ್ತಾರೆ. ಯಾರಂದರೆ, ಒಂದನೇದಾಗಿ ಸಕ್ಕರೆ ಉಸ್ತುವಾರಿ ಸಚಿವರು ಅದರ ಅಧ್ಯಕ್ಷರಾಗಿರ್ತಾರೆ, ಕೃಷಿ ಉಸ್ತುವಾರಿ ಸಚಿವರು ಅದರ ಸದಸ್ಯರಾಗಿರ್ತಾರೆ, ಸರ್ಕಾರದ ಉಸ್ತುವಾರಿ ಸಚಿವರು ಸದಸ್ಯರಾಗಿರ್ತಾರೆ, ಸರ್ಕಾರಿ ಹಣಕಾಸು ಇಲಾಖೆ ಕಾರ್ಯದರ್ಶಿಗಳು ಸದಸ್ಯರಾಗಿರ್ತಾರೆ, ಸರ್ಕಾರ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಕಾರ್ಯದರ್ಶಿಗಳು ಸದಸ್ಯರಾಗಿರ್ತಾರೆ, ಕೃಷಿ ಆಯುಕ್ತರು ಸದಸ್ಯರಾಗಿರ್ತಾರೆ, ಕಾನೂನು ಮಾಪನ ಶಾಸ್ತ್ರ ನಿಯಂತ್ರಕರು ಸದಸ್ಯರಾಗಿರ್ತಾರೆ. ಅಲ್ಲದೆ ಮುಖ್ಯವಾಗಿ ಯಾವುದೇ ಕಬ್ಬು ಬೆಳೆಗಾರರಿಂದ ರಾಜ್ಯ ಸರ್ಕಾರವು ನಾಮನಿರ್ದೇಶನ ಮಾಡಿದ 5 ಜನ ರೈತ ಪ್ರತಿನಿಧಿಗಳು, ಅವರು ಬೆಳಗಾವಿ, ಗುಲ್ಬರ್ಗಾ, ಮೈಸೂರು ಮತ್ತು ಬೆಂಗಳೂರು ವಿಭಾಗದಿಂದ ಕನಿಷ್ಠ ಒಬ್ಬರನ್ನು ಒಳಗೊಂಡಂತೆ 5 ಜನ ರೈತ ಪ್ರತಿನಿಧಿಗಳು ಇರಬೇಕಾಗ್ತದೆ ಸದಸ್ಯರಾಗಿ. ಇನ್ನು ರಾಜ್ಯ ಸರ್ಕಾರದಿಂದ ನಿರ್ದೇಶನಗೊಂಡಂಥ 5 ಕಾರ್ಯನಿರ್ವಹಿಸುತ್ತಿರುವ ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳು, ಅದು ಸಹಿತ ಬೆಳಗಾವಿ, ಗುಲ್ಬರ್ಗಾ, ಮೈಸೂರು ಮತ್ತು ಬೆಂಗಳೂರು ವಿಭಾಗದಿಂದ ಒಬ್ಬರನ್ನು ಒಳಗೊಂಡಂತೆ. ಅವರಲ್ಲಿ ಕನಿಷ್ಠ 2 ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಪ್ರತಿನಿಧಿಸಬೇಕು. ಸೊ ಈ ರೀತಿ ಕಾರ್ಖಾನೆ ಪರವಾಗಿ 5 ಸದಸ್ಯರು ಇರ್ತಾರೆ. ಇನ್ನು ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯ ನಿರ್ದೇಶಕರು ಸದಸ್ಯರಾಗಿರ್ತಾರೆ. ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶನಗೊಂಡಿರುವ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಅಥವಾ ಬೆಂಗಳೂರಿನ ಪ್ರಾಧ್ಯಾಪಕರ ಕೇಡರ್ನಲ್ಲಿ ಒಬ್ಬ ಕೃಷಿ ಅರ್ಥಶಾಸ್ತ್ರಜ್ಞರು ಸಹಿತ ಅದರ ಸದಸ್ಯರಾಗಿರ್ತಾರೆ. ಕಬ್ಬಿನ ಅಭಿವೃದ್ಧಿ ಆಯುಕ್ತರು ಮತ್ತು ಸಕ್ಕರೆ ನಿರ್ದೇಶಕರು ಸಹಿತ ಸದಸ್ಯ ಕಾರ್ಯದರ್ಶಿಯಾಗಿರುತ್ತಾರೆ. ಮತ್ತೆ ಅಭಿಪ್ರಾಯಗಳನ್ನು ಬೇಕೆಂದು ತೆಗೆದುಕೊಳ್ಬೇಕಂತ ಅವಶ್ಯವೆನಿಸಿದರೆ ವಿಶೇಷ ಆಹ್ವಾನಿತರನ್ನು ಸಹಿತ ಅದರೊಳಗೆ ಆಹ್ವಾನಿಸಬಹುದು. ಸೊ ಈ ರೀತಿ ಒಂದು ಕಬ್ಬು ನಿಯಂತ್ರಣ ಮಂಡಳಿ ರಚನೆ ಆಗ್ತದೆ. ಈ ಕಬ್ಬು ನಿಯಂತ್ರಣ ಮಂಡಳಿಯ ಮುಖ್ಯ ಕಾರ್ಯಗಳೇನು ಅನ್ನೋದನ್ನು ನಾವು ತಿಳ್ಕೊಂಡಾಗ ಕಲಂ 4ರಲ್ಲಿ ಅದರ ವಿವರ ಇದೆ. ಒಂದನೇದು, ಕಾರ್ಖಾನೆಯ ಮಾಲೀಕರು ಮತ್ತು ಕಬ್ಬು ಬೆಳೆಗಾರರ ನಡುವೆ ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳುವ ಮಾರ್ಗಗಳು ಮತ್ತು ವಿಧಾನಗಳನ್ನು ಶಿಫಾರಸು ಮಾಡುವುದು. ಸರ್ಕಾರ ಅಥವಾ ಕಬ್ಬಿನ ಅಭಿವೃದ್ಧಿ ಆಯುಕ್ತರು ಮತ್ತು ಸಕ್ಕರೆ ನಿರ್ದೇಶಕರು ಉಲ್ಲೇಖಿಸಿರುವ ಯಾವುದೇ ವಿಷಯದ ಬಗ್ಗೆ, ವಿಶೇಷವಾಗಿ ಕಬ್ಬಿನ ಖರೀದಿಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಸಲಹೆ ನೀಡುವುದು ಇವರ ಕೆಲಸ. ಕಾಯ್ದೆಯಲ್ಲಿ ಮಾಡಿದ ಯಾವುದೇ ನಿಯಮಗಳು ಮತ್ತು ನಿಬಂಧನೆಗಳನ್ನು ಉಲ್ಲಂಘಿಸಿದ ಕಾರ್ಖಾನೆಗಳನ್ನು ಕಬ್ಬಿನ ಅಭಿವೃದ್ಧಿ ಆಯುಕ್ತ ಮತ್ತು ಸಕ್ಕರೆ ನಿರ್ದೇಶಕರ ಗಮನಕ್ಕೆ ತರುವುದು ಮತ್ತು ಅದನ್ನು ತಡೆಗಟ್ಟಲು ಸಲಹೆಗಳನ್ನು ನೀಡುವುದು. ಸೊ ಯಾವುದೇ ಕಾರ್ಖಾನೆಗಳು ನಿಯಮಗಳನ್ನು ಮೀರಿ ಏನಾದರೂ ಕಾರ್ಖಾನೆ ನಡೆಸ್ತಾ ಇದ್ರೆ ಅದನ್ನು ಸಕ್ಕರೆ ನಿರ್ದೇಶಕರ ಗಮನಕ್ಕೆ ತರುವುದು ಮತ್ತು ಅದನ್ನು ತಡೆಗಟ್ಟಲು ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನು ಸಲಹೆ ಕೊಡುವಂಥದ್ದು ಮಾಡಬೇಕಾಗ್ತದೆ. ವಿವಿಧ ಪ್ರದೇಶಗಳಲ್ಲಿ ಕೃಷಿ ಮಾಡಲು ಸೂಕ್ತವಾದ ಕಬ್ಬಿನ ಪ್ರಭೇದಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಕಬ್ಬಿನ ಅಭಿವೃದ್ಧಿ ಕಾರ್ಯದಲ್ಲಿ ಕಬ್ಬಿನ ಅಭಿವೃದ್ಧಿ ಆಯುಕ್ತರು ಮತ್ತು ಸಕ್ಕರೆ ನಿರ್ದೇಶಕರಿಗೆ ಸಲಹೆ ನೀಡುವುದು. ಆಯಾ ವರ್ಷಕ್ಕೆ ಆದಾಯ ಹಂಚಿಕೆ ಆಧಾರದ ಮೇಲೆ ನ್ಯಾಯಯುತ ಮತ್ತು ಸಂಭಾವನೆ ಬೆಲೆಗಿಂತ ಹೆಚ್ಚಿನ ಕಬ್ಬಿನ ಬೆಲೆಯನ್ನು ನಿರ್ಧರಿಸುವುದು, ಅಂದರೆ SAP ಅನ್ನು ನಿರ್ಧರಿಸುವುದು. ಕಾರ್ಖಾನೆಯ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಅದರ ಆದಾಯ ಮತ್ತು ಖರ್ಚುಗಳಿಗೆ ಸಂಬಂಧಿಸಿದ ವಿಷಯಗಳು, ಖಾತೆಗಳ ಪುಸ್ತಕಗಳನ್ನು ಒಳಗೊಂಡಂತೆ ಯಾವುದೇ ವಿಷಯವನ್ನು ವಿಚಾರಿಸುವುದು. ಹೆಚ್ಚುವರಿ ಕಬ್ಬಿನ ಬೆಲೆಯನ್ನು ನಿರ್ಧರಿಸಲು ಸೆಕ್ಷನ್ 4C ಅಡಿಯಲ್ಲಿ ಆದಾಯದ ಅನುಷ್ಠಾನಕ್ಕೆ ರಚಿಸಲಾದ ತಜ್ಞರ ಸಮಿತಿ ವರದಿಯನ್ನು ಪರಿಗಣಿಸುವುದು. ಸೂಚಿಸಲಾದ ಇತರ ಕಾರ್ಯಗಳನ್ನು ನಿರ್ವಹಿಸುವುದು.
ಮತ್ತು ಹೆಚ್ಚುವರಿ ಕಬ್ಬಿನ ಬೆಲೆಯನ್ನು ನಿರ್ಧರಿಸಲು ಏನು ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಮಂಡಳಿಯವರು, ಅದಕ್ಕಾಗಿ ಅವ್ರು ಏನು ಮಾಡಬೇಕಂದ್ರೆ ಕಬ್ಬಿನ ತೂಕ, ಕಬ್ಬಿನಿಂದ ಪಡೆದ ಸಕ್ಕರೆಯ ಮಾರಾಟದಿಂದ ಬಂದ ನಿಜವಾದ ಆದಾಯ ಮತ್ತು ಅದರ ಉಪ ಉತ್ಪನ್ನಗಳಾದ ಬಗ್ಯಾಸ್, ಮೊಲಾಸಿಸ್, ಪ್ರೆಸ್ಮೆಡ್ ಮತ್ತು ಕಬ್ಬಿನ ರಸವನ್ನು ಬೇರೆ ಯಾವುದೇ ಉತ್ಪನ್ನಗಳ ಉತ್ಪಾದನೆಗೆ ನೇರವಾಗಿ ಬಳಸಲಾಗಿದ್ದರೆ ಆ ಅಂಶಗಳನ್ನು ಮತ್ತು ಹೆಚ್ಚುವರಿ ಕಬ್ಬಿನ ಬೆಲೆಯನ್ನು ನಿರ್ಧರಿಸಲು ಕಾರ್ಖಾನೆಯ ಆದಾಯದ ಕುರಿತು ರಚಿಸಲಾದ ತಜ್ಞರ ಸಮಿತಿಯ ವರದಿ ಇತ್ಯಾದಿಗಳನ್ನು ಪರಿಗಣಿಸಬೇಕು. ಸೊ ಈ ರೀತಿ ಕಬ್ಬಿನ ಬೆಲೆಯನ್ನು ನಿರ್ಧರಿಸಬೇಕಾಗ್ತದೆ. ಇನ್ನು ಕಬ್ಬಿನ ತೂಕದ ಕುರಿತಾಗಿ ಬಹಳಷ್ಟು ವಿವರವಾದಂಥ ಒಂದು ಕಲಂ ಅದೇ, ಅದು ಕಲಂ 8ರಲ್ಲಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಅದರೊಳಗಿನ ಮುಖ್ಯ ಅಂಶ ಅಂತಂದರೆ ದಾಖಲಿಸಲಾದ ತೂಕದ ಆಧಾರದ ಮೇಲೆ ಕಬ್ಬಿನ ಖರೀದಿ ಮತ್ತು ಸರಬರಾಜಿಗೆ ಸಂಬಂಧಿಸಿದ ಎಲ್ಲ ವ್ಯವಹಾರಗಳು ಮತ್ತು ಗುತ್ತಿಗೆಗಳನ್ನು ಅಂಕೀಕೃತ ಅಂದರೆ ಡಿಜಿಟೈಸ್ಡ್ ಮೆಟ್ರಿಕ್ ಪದ್ಧತಿ ತೂಕಗಳು ಮತ್ತು ಅಳತೆಗಳ ಅನುಸಾರವಾಗಿ ಮಾಡತಕ್ಕದ್ದು ಮತ್ತು ಸಕ್ಕರೆ ಕಾರ್ಖಾನೆಗಳ ಕಬ್ಬು ಪ್ರಾಂಗಣಗಳಲ್ಲಿ ಸ್ವಯಂಚಾಲಿತ ಫಲಕಗಳಲ್ಲಿ ಪ್ರದರ್ಶಿಸತಕ್ಕದ್ದು. ಸೊ ಈ ರೀತಿ ಒಂದು ವ್ಯವಸ್ಥೆಯನ್ನು ಕಾರ್ಖಾನೆಯವರು ಮಾಡ್ಕೊಳ್ಬೇಕಾಗ್ತದೆ. ಯಾವುದೇ ನಿಖರವಲ್ಲದ ಅನಧಿಕೃತವಾದ ಪ್ರಮಾಣೀಕರಿಸಿಲ್ಲದ ತಕ್ಕಡಿಗಳು ಅಥವಾ ತೂಕಗಳು ಅಥವಾ ಯಾಂತ್ರಿಕ ತೂಕದ ಉಪಕರಣಗಳನ್ನು ಕಾರ್ಖಾನೆಯ ಅಧಿಭೋಗದಾರನು ಅಂದರೆ ಕಾರ್ಖಾನೆಯವರು ಅಥವಾ ಅವರ ಪರವಾಗಿ ವ್ಯಕ್ತಿ ಬಳಸತಕ್ಕದ್ದಲ್ಲ, ಇಟ್ಟುಕೊಳ್ಳತಕ್ಕದ್ದಲ್ಲ ಅಥವಾ ಹೊಂದತಕ್ಕದ್ದಲ್ಲ ಅಥವಾ ಕ್ವಿಂಟಲ್ನ 1/20 ಅದರ ಸಮೀಪದ ತೂಕಕ್ಕೆ ಅಥವಾ ಬಹುವಿಧದ ಅದರ ಉಪವಿಧದ ಮೆಟ್ರಿಕ್ ಪದ್ಧತಿಗೆ ಅನುಸಾರವಾಗಿರದ ದಾಖಲಿಸಲಾದ ತೂಕವನ್ನು ಕಬ್ಬು ಮಾರಾಟಗಾರರಿಗೆ ಸುಲಭವಾಗಿ ಓದಲು ಸಾಧ್ಯವಾಗುವುದಿಲ್ಲೋ ಅಂತ ತೂಕದ ಯಂತ್ರವನ್ನು ಉಪಯೋಗಿಸತಕ್ಕದ್ದಲ್ಲ. ಎಷ್ಟು ಅದು ಸರಿಯಾಗಿರ್ಬೇಕಂದ್ರೆ ಕ್ವಿಂಟಾಲ್ನ 1/20 ಅಂದರೆ 100 ಕ್ವಿಂಟಲ್ ಇದ್ರೆ ಅದನ್ನು 20 ಭಾಗ ಮಾಡಿದರೆ 5% ಅಷ್ಟು ತೂಕದಲ್ಲಿ ಏನು ಸ್ವಲ್ಪ ವ್ಯತ್ಯಾಸ ಆದರೆ ಅದನ್ನು ಸರಿ ಮಾಡ್ಬೋದು. ಆದರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ವ್ಯತ್ಯಾಸ ಬರಬಾರ್ದು. ಆ ರೀತಿ ಅದನ್ನು ತೂಕವನ್ನು ಅವರು ಮಾಡಬೇಕಾಗ್ತದೆ. ಅಂಥ ಒಂದು ಆಧುನಿಕ ಯಂತ್ರಗಳನ್ನು ಅವರು ಬಳಸಬೇಕಾಗ್ತದೆ. ತೂಕವನ್ನು ಈ ರೈತರಿಗೆ ಓದುವಂತೆ ಅನುಕೂಲ ಆಗಿರಬೇಕು. ಆ ರೀತಿಯಲ್ಲಿ ತೂಕದ ಯಂತ್ರವನ್ನು ಬಳಸಬೇಕಾಗ್ತದೆ. ಕಾರ್ಖಾನೆಯ ಅಧಿಭೋಗದಾರನು ತೂಕದ ಯಂತ್ರದ ಬಳಿ ಸಾಕಷ್ಟು ಬೆಳಕಿನ ವ್ಯವಸ್ಥೆ ಸಿದ್ಧತೆಯನ್ನು ಮಾಡಿದ ಹೊರತು ಸೂರ್ಯಾಸ್ತದ ತರುವಾಯ ಅರ್ಧ ಗಂಟೆಗಿಂತ ಹೆಚ್ಚು ಕಾಲ ಕಬ್ಬಿನ ತೂಕವನ್ನು ಮಾಡತಕ್ಕದ್ದಲ್ಲ. ಅಂದರೆ ಬೆಳಕಿರಲಿಲ್ಲ ಅಂದರೆ ಸಂಜೆ ಹೊತ್ತು ಕತ್ಲಾದ ಮೇಲೆ ತೂಕ ಮಾಡತಕ್ಕದ್ದಲ್ಲ. ಕಾರ್ಖಾನೆ ಅಧಿಭೋಗದಾರನು ರೈತರ ಪಾಸ್ಬುಕ್ ಪುಸ್ತಕದಲ್ಲಿ ಪ್ರತಿಯೊಂದು ಎತ್ತಿನ ಗಾಡಿ, ಟ್ರ್ಯಾಕ್ಟರ್, ಲಾರಿ ಅಥವಾ ಯಾವುದೇ ವಾಹನ ಆಗಮಿಸಿದ ನಿರ್ಗಮಿಸಿದ ಸಮಯವನ್ನು ದಾಖಲಿಸತಕ್ಕದ್ದು. ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರಿಗೆ ತೃಪ್ತಿಕರವೆನಿಸುವಂತೆ ಸೂಕ್ತ ಸಿದ್ಧತೆಗಳನ್ನು ಎಲ್ಲ ಖರೀದಿ ಕೇಂದ್ರಗಳಲ್ಲಿ ಕಾರ್ಖಾನೆ ಅಧಿಭೋಗದಾರನು ಈ ಕೆಳಗಂಡ ವಿಷಯಗಳಲ್ಲಿ ಮಾಡತಕ್ಕದ್ದು. ಏನು ಅವರು ತಯಾರಿ ಮಾಡ್ಕೋಬೇಕಂದ್ರೆ ದಟ್ಟಣೆಯನ್ನು ನಿವಾರಿಸಲು ವಾಹನಗಳ ಪ್ರವೇಶ ಹಾಗೂ ನಿಲುಗಡೆಯನ್ನು ನಿಯಂತ್ರಿಸುವುದು, ತೂಕದ ಯಂತ್ರಗಳ ಸಮೀಪಕ್ಕೆ ರಸ್ತೆಗಳು ಹಾಗೂ ಸಂಪರ್ಕ ರಸ್ತೆಗಳು ಇರುವಂತೆ ನೋಡಿಕೊಳ್ಳೋದು, ದನಗಳ ಶೆಡ್ಡುಗಳು ಮತ್ತು ನೀರಿನ ತೊಟ್ಟಿಗಳು ಇರಬೇಕು, ಕ್ಯಾಂಟೀನ್, ಕುಡಿಯುವ ನೀರು, ಪ್ರಥಮ ಚಿಕಿತ್ಸಾ ಕೇಂದ್ರ ಹಾಗೂ ಇತರ ಮೂಲ ಸೌಕರ್ಯಗಳನ್ನು ಅಲ್ಲಿ ಹೊಂದಿರಬೇಕಾಗ್ತದೆ. ಕಬ್ಬು ಬೆಳೆಗಾರರ ಯಾವುದೇ ಪ್ರತಿನಿಧಿಗಳನ್ನು ಕಬ್ಬಿನ ತೂಕದ ವೇಳೆಯಲ್ಲಿ ತೂಕಗಳನ್ನು ದಾಖಲಿಸುವಲ್ಲಿ, ತೂಕಗಳನ್ನು ನೋಡಲು ಅಥವಾ ಪರಿಶೀಲನೆ ಮಾಡಲು ಹಾಗೂ ದಾಖಲೆಗಳನ್ನು ಪರಿಶೀಲಿಸಲು ಯಾವುದೇ ತೂಕದ ಯಂತ್ರ ಬಳಿ ಹಾಜರಿರಲು ಅನುಮತಿಸಕ್ಕದ್ದು. ಅಂದರೆ ಈ ರೈತರ ಪ್ರತಿನಿಧಿಗಳು ಯಾರೋ ಬಂದರೆ ತೂಕವನ್ನು ಪರೀಕ್ಷೆ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗ್ತದೆ. ಯಾವುದೇ ಸಂದರ್ಭದಲ್ಲಿ ವಾಸ್ತವಿಕವಾಗಿ ತೂಕ ಮಾಡದೆ ಕಬ್ಬನ್ನು ಖರೀದಿಸತಕ್ಕದ್ದಲ್ಲ. ಯಾವುದೇ ತೂಕದ ಯಂತ್ರದ ಮೂಲಕ ಅದರ ಹೊಂದಾಣಿಕೆಯನ್ನು ನಿಯಂತ್ರಿಸಲಾಗಿದೆ ಅಂತ ಯಂತ್ರದ ಭಾಗವನ್ನು ಸೂಕ್ತವಾಗಿ ಮೊಹರು ಹಾಕಿ ಅಥವಾ ಬೀಗ ಹಾಕಿ ಇಡತಕ್ಕದ್ದು. ಖರೀದಿ ಕೇಂದ್ರಗಳಲ್ಲಿ ಎಲ್ಲಾ ತೂಕದ ಯಂತ್ರ ಅಥವಾ ತಕ್ಕಡಿಗಳನ್ನು ಆಯುಕ್ತರು, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರು ಈ ಸಂಬಂಧದಲ್ಲಿ ನಾಮನಿರ್ದೇಶಿತ ಯಾವುದೇ ವ್ಯಕ್ತಿಯ ಸಮ್ಮುಖದಲ್ಲಿ ಕನಿಷ್ಠ ಪಕ್ಷ 1 ವಾರಕ್ಕೊಮ್ಮೆ ಪರೀಕ್ಷೆ ಮಾಡತಕ್ಕದ್ದು, ವಾರಕ್ಕೊಮ್ಮೆ ಆದರೂ ಪರೀಕ್ಷೆ ಮಾಡತಕ್ಕದ್ದು ಅಂತ ಹೇಳ್ತಾರೆ. ಹಾಗೂ ಅಂತ ಪರೀಕ್ಷೆಗಳ ದಾಖಲೆಯನ್ನು ಯುಕ್ತವಾಗಿ ನಿರ್ವಹಿಸತಕ್ಕದ್ದು. ಪರೀಕ್ಷೆ ವೇಳೆಯಲ್ಲಿ ಹಾಜರಿರಲು ಬಯಸುವ ಯಾರೇ ಕಬ್ಬು ಬೆಳೆಗಾರನಿಗೆ ಸಹ ಹಾಗೆ ಹಾಜರಿರಲು ಅನುಮತಿಸತಕ್ಕದ್ದು. ಸೊ ಈ ಪರೀಕ್ಷೆ ವೇಳೆಯಲ್ಲಿ ಕಬ್ಬು ಬೆಳೆಗಾರರಿಗೆ ಅಂದರೆ ರೈತರಿಗೆ ಸಹಿತ ಅಲ್ಲಿ ಹಾಜರಿರಲು ಅವಕಾಶ ಕೊಡತಕ್ಕದ್ದು ಅಂತೇಳಿ ಈ ಕಾಯ್ದೆ ಹೇಳ್ತದೆ. ಇನ್ನು ಕಬ್ಬಿನ ಹಣ ಪಾವತಿ ಕುರಿತಾಗಿ ಕಲಂ 9ರ ಪ್ರಕಾರ ಕಬ್ಬು ಬೆಳೆಗಾರರಿಗೆ ಪಾವತಿ 2 ಹಂತಗಳಲ್ಲಿ ಇರಬೇಕು. ಮೊದಲ ಹಂತದಲ್ಲಿ ಕಬ್ಬು ಪೂರೈಕೆಯಾದ ತಕ್ಷಣ ಸಂಬಂಧಪಟ್ಟ ಕಾರ್ಖಾನೆ ಹಿಂದಿನ ವರ್ಷದ ಇಳುವರಿ ಆಧಾರದ ಮೇಲೆ ಕಾರ್ಖಾನೆಯವರು ನ್ಯಾಯೋಚಿತ ಮತ್ತು ಸಂಭಾವನೆ ಬೆಲೆಯನ್ನು ಅಂದರೆ ಇನ್ನು FRP ಅನ್ನು ಕೇಂದ್ರ ಸರ್ಕಾರ ನಿರ್ಧರಿಸಿರ್ತದೆ ಅದನ್ನ ಅವರು ಕಬ್ಬು ಪೂರೈಕೆಯಾದ ತಕ್ಷಣ ಬೆಳೆಗಾರನಿಗೆ ನೀಡತಕ್ಕದ್ದು, ಸಂದಾಯ ಮಾಡತಕ್ಕದ್ದು. 2ನೇ ಹಂತದಲ್ಲಿ ಕಾರ್ಖಾನೆಯವರು ಕಲಂ 4ರ ಅಡಿಯಲ್ಲಿ ಘೋಷಣೆಯ ದಿನಾಂಕದಿಂದ 14 ದಿನಗಳಲ್ಲಿ ಕಬ್ಬಿನ ಹೆಚ್ಚುವರಿ ಬೆಲೆಯನ್ನು ಪಾವತಿಸಬೇಕು. ಅಂದ್ರೆ ಫಸ್ಟ್ಗೆ ಅವರು FRP ಅನ್ನ ಕಬ್ಬು ಪೂರೈಸಿದ ತಕ್ಷಣ ಕೊಡಬೇಕು.
ಮತ್ತೆ ಉಳಿದ ಹಣ ಅಂದ್ರೆ ಏನು ರಾಜ್ಯ ಸರ್ಕಾರ SAP ಫಿಕ್ಸ್ ಮಾಡಿದ್ರೆ ಅಥವಾ ಕಾರ್ಖಾನೆಯವರ ಲಾಭಾಂಶದ ಆಧಾರದ ಮೇಲೆ ಬೆಲೆಯನ್ನ ಏನು ನಿರ್ಧರಿಸಿರ್ತಾರೆ ಅದನ್ನ 14 ದಿವಸದೊಳಗೆ ಕೊಡಬೇಕಂತ ಕಾಯ್ದೆ ಹೇಳ್ತದೆ. ಈ ಕಾಯ್ದೆ ಅಡಿಯಲ್ಲಿ ಕಾರ್ಖಾನೆಯವರು ಮಾಡೋ ಪ್ರತಿಯೊಂದು ಪಾವತಿಯನ್ನು ಕಬ್ಬು ಬೆಳೆಗಾರರಿಗೆ ಅವರ ಬ್ಯಾಂಕ್ ಖಾತೆ ಮೂಲಕ ಮಾತ್ರ ಪಾವತಿಸಬೇಕಂತ ಹೇಳ್ತಾರೆ. FRP ಮತ್ತು SAPಗಳು ಏನಿದಾವೆ ಅವನ್ನೆಲ್ಲ ವಸೂಲಿ ಮಾಡಕ್ಕೆ ಈ ಕಬ್ಬು ನಿಯಂತ್ರಣ ಆದೇಶ ಅನ್ವಯ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಕಾರ್ಖಾನೆಯಲ್ಲಿ ದಾಖಲಾದ ಕಬ್ಬಿನ ತೂಕದ ಆಧಾರದ ಮೇಲೆ ಕಬ್ಬಿನ ಹಣ ಪಾವತಿ ಮಾಡಲಾಗುವುದು. ಪಾವತಿಸಬೇಕಾದ ಕಬ್ಬಿನ ಬೆಲೆಯನ್ನು ರೂಪಾಯಿಗೆ 10ಕ್ಕೆ ಲೆಕ್ಕ ಹಾಕಬೇಕು. ಅಂದ್ರೆ ರೂಪಾಯಿ ನಂತರ ಏನು ಚಿಲ್ಲರ್ ಬರ್ತಿದೆ ಅದನ್ನ ರೂಪಾಯಿಗೆ ರೌಂಡ್ ಹಾಕಿ ಅದನ್ನ ಕೊಡಬೇಕಾಗ್ತದೆ. ಕಾರ್ಖಾನೆಯವರು ಖರೀದಿಸಿದ ಕಬ್ಬಿನ ಎಲ್ಲಾ ಹಣದ ಪಾವತಿಗಳನ್ನು ಮಾಡಲು ಹೊಣೆಗಾರರಾಗಿರುತ್ತಾರೆ ಮತ್ತು ಕಾರ್ಖಾನೆ ಅಂತ ಉದ್ಯೋಗಿಯು ಪಾವತಿ ಮಾಡಲು ವಿಫಲನಾದರೆ ಅಂತ ಪಾವತಿ ಬಾಕಿ ಇರುವ ದಿನಾಂಕದಿಂದ ಕಬ್ಬು ನಿಯಂತ್ರಣ ಆದೇಶ 1966ರಲ್ಲಿ ನಿಗದಿಪಡಿಸಿದಂತೆ 15% ಬಡ್ಡಿಯೊಂದಿಗೆ ಅಂತ ಪಾವತಿಗಳನ್ನು ಮಾಡುವ ಜವಾಬ್ದಾರಿಯನ್ನು ಅಂತ ಕಾರ್ಖಾನೆ ಉದ್ಯೋಗಿ ಹೊಂದಿರುತ್ತಾನೆ. ಅಂದ್ರೆ ಕಾರ್ಖಾನೆಯವರಿಗೆ ಏನು ಜವಾಬ್ದಾರಿ ಅಂದ್ರೆ ಕಬ್ಬು ಪೂರೈಸಿದ ತಕ್ಷಣ ಕಬ್ಬಿನ ಒಂದು FRP ಬೆಲೆಯನ್ನ ಕೊಡಬೇಕು. ಮತ್ತೆ 14 ದಿವಸದೊಳಗೆ ಉಳಿದ ಹಣ ಅಂದ್ರೆ SAP ಪ್ರಕಾರ ಏನು ಬಾಕಿ ಇರ್ತದೆ ಅದನ್ನು ಸಹಿತ ಕೊಟ್ಟು ಮುಗಿಸ್ಬೇಕು. ಮತ್ತೆ ಕೊಡಲಿಲ್ಲ ಅಂದ್ರೆ ಆ 14 ದಿವಸದ ನಂತರ 15% ಬಡ್ಡಿಯೊಂದಿಗೆ ಅವರು ವಿಳಂಬ ಮಾಡಿದ್ದಕ್ಕೆ ಬಡ್ಡಿ ಸಮೇತ ಅವರು ಬಾಕಿ ಹಣವನ್ನು ಕೊಡಬೇಕಂತ ಕಾಯ್ದೆ ಹೇಳ್ತದೆ. ಇನ್ನು ಕಲಂ 10ರ ಪ್ರಕಾರ ಯಾವುದೇ ವ್ಯಕ್ತಿ ಈ ಕಾಯ್ದೆಯ ಯಾವುದೇ ನಿಬಂಧನೆಗಳನ್ನು ಉಲ್ಲಂಘಿಸಿದರೆ ಅಥವಾ ನಿಯಮವನ್ನು ಉಲ್ಲಂಘಿಸಿದರೆ ಅವನಿಗೆ 1 ವರ್ಷಕ್ಕೆ ವಿಸ್ತರಿಸಬಹುದಾದ ಅವಧಿಗೆ ಕಠಿಣ ಜೈಲು ಶಿಕ್ಷೆ ಅಥವಾ 5,000 ರೂಪಾಯಿಯೊಳಗೆ ದಂಡ ಅಥವಾ ಎರಡನ್ನೂ ವಿಧಿಸಬಹುದು. ಅಂದ್ರೆ ಕಾರ್ಖಾನೆಯವರು ಈ ನಿಯಮಗಳನ್ನು ಪಾಲಿಸಲಿಲ್ಲ ಅಂದ್ರೆ ಅಥವಾ ಕಬ್ಬಿನ ಬಾಕಿಯನ್ನ ಸೂಕ್ತ ಕಾಲಾವಧಿಯೊಳಗೆ ಕೊಡಲಿಲ್ಲ ಅಂದ್ರೆ ಅವರಿಗೆ ಅಂದ್ರೆ ಕಾರ್ಖಾನೆಯನ್ನು ಯಾರು ನಡೆಸ್ತಾ ಇದ್ದಾರೆ ಅವರಿಗೆ 1 ವರ್ಷ ಜೈಲು ಶಿಕ್ಷೆ ಮತ್ತು 5,000 ರೂಪಾಯಿ ದಂಡ ಕೊಡುವಂತ ಅವಕಾಶ ಇದೆ. ಆದರೆ ಕಲಂ 11ರ ಪ್ರಕಾರ ಇಲ್ಲಿ ಬರುವಂತ ಒಂದು ಮುಖ್ಯ ಸಮಸ್ಯೆ, ರೈತರು ಈ ರೀತಿ ಕಾರ್ಖಾನೆಯವರು ಬಾಕಿ ಕೊಡಲಿಲ್ಲಂತೆ ಕಂಪ್ಲೇಂಟ್ ಕೊಟ್ಟು ಅವ್ರ ಕಾರ್ಖಾನೆಯವ್ರನ್ನ ಅವರು ಚೇರ್ಮನ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಅಥವಾ CEO ಇರ್ಬೋದು, ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಬೋದು, ಅಥವಾ ಮತ್ತೆ ಯಾರು ಕಾರ್ಯದರ್ಶಿ ಇರ್ಬೋದು, ಅಕೌಂಟ್ಸ್ ಆಫೀಸರ್ ಇರ್ಬೋದು, ಇವ್ರನ್ನ ಜೈಲಿಗೆ ಕಳಿಸಕ್ಕೆ ಬರುವುದಿಲ್ಲ. ಕಾನೂನಿನಲ್ಲಿ ಒಂದು ನಿಬಂಧನೆ ಇದೆ, ಅಡಚಣೆ ಇದೆ. ಆ ನಿಬಂಧನೆಯ ಕಾರಣಕ್ಕಾಗಿ ರೈತರಿಗೆ ನೇರವಾಗಿ ಈ ರೀತಿ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಒಂದು ಗಮನಿಸಬೇಕಾಗ್ತದೆ. ಅಂದರೆ ಈ ಕಾಯ್ದೆಯ ಕಲಂ 11ರ ಪ್ರಕಾರ ಕಬ್ಬಿನ ಅಭಿವೃದ್ಧಿ ಆಯುಕ್ತರು ಮತ್ತು ಸಕ್ಕರೆ ನಿರ್ದೇಶಕರು ಅಧಿಕಾರ ನೀಡಿದ ಅಧಿಕಾರಿಯೊಬ್ಬರು ದೂರ ನೀಡಿದರೆ ಮಾತ್ರ ಕಲಂ 10ರ ಅಡಿಯಲ್ಲಿ ಶಿಕ್ಷಾರ್ಹವಾದ ಯಾವುದೇ ಅಪರಾಧವನ್ನು ಯಾವುದೇ ನ್ಯಾಯಾಲಯ ವಿಚಾರಣೆ ಮಾಡಬೇಕಾಗುತ್ತದೆ ಮತ್ತು ಅಂತ ಯಾವುದೇ ಅಪರಾಧವನ್ನು ಪ್ರಥಮ ವರ್ಗದ ನ್ಯಾಯಾಧೀಶರ ನ್ಯಾಯಾಲಯಕ್ಕಿಂತ ಕೆಳಮಟ್ಟದ ನ್ಯಾಯಾಧೀಶರು ವಿಚಾರಣೆ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಇರುವಂತ ಅಡಚಣೆ ಅಂತಂದ್ರೆ ಈ ರೀತಿ ರೈತರಿಗೆ ಒಂದು ಅನ್ಯಾಯ ಆದರೆ ಕಬ್ಬಿನ ಬಾಕಿಯನ್ನು ಕೊಡಲಿಲ್ಲ ಅಂದ್ರೆ ರೈತರು ಕಾನೂನು ಕ್ರಮ ತೆಗೆದುಕೊಳ್ಳಕ್ಕೆ ಅವಕಾಶ ಇಲ್ಲ. ಕಬ್ಬಿನ ಅಭಿವೃದ್ಧಿ ಆಯುಕ್ತರು ಅಥವಾ ಸಕ್ಕರೆ ನಿರ್ದೇಶಕರು ಇವರು ಯಾರನ್ನ ಒಬ್ಬರ ಅಧಿಕಾರಿಯನ್ನ ನೇಮಿಸ್ತಾರೆ, ಆ ಅಧಿಕಾರಿ ಮಾತ್ರ ಈ ಕಾರ್ಖಾನೆ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಅಧಿಕಾರವನ್ನ ಈ ಕಾಯ್ದೆಯೊಳಗೆ ಕೊಟ್ಟಿದ್ದಾರೆ. ಅದನ್ನ ಎಲ್ಲಿ ಕ್ರಮ ಕೈಗೊಳ್ಳಬೇಕಂತಂದ್ರೆ ಯಾವ ನ್ಯಾಯಾಧೀಶರ ಮುಂದೆ ಅಂದ್ರೆ JMFC ನ್ಯಾಯಾಲಯ ಅಂತ ಹೇಳ್ತೀವಿ ನಾವು. ಆ ನ್ಯಾಯಾಲಯದ ಮುಂದೆ ಅವರು ಕೇಸನ್ನು ದಾಖಲಿಸಬೇಕಾಗಿದೆ. ರೈತರು ತಮಗಾದ ಅನ್ಯಾಯದ ಕುರಿತಾಗಿ ತಮಗೆ ಬರಬೇಕಾದ ಬಾಕಿಗಾಗಿ ಈ ಒಂದು ಕಾಯ್ದೆ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳಕ್ಕೆ ಬರುವುದಿಲ್ಲ. ಎಲ್ಲ ರೀತಿಯ ಅಪರಾಧಿಕ ಕಾನೂನಿನಲ್ಲಿ ಕಾನೂನು ಏನು ಹೇಳ್ತದೆ ಅಂದ್ರೆ ಯಾರು ನೊಂದ ವ್ಯಕ್ತಿ ಇರ್ತಾರೆ, ಯಾರು ದುಃಖಪಾತಿ ಇರ್ತಾರೆ, ಆ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಅಥವಾ ನ್ಯಾಯಾಲಯಕ್ಕೆ ದೂರನ್ನ ಸಲ್ಲಿಸುವಂತ ಅವಕಾಶ ಇರ್ತದೆ. ಆದರೆ ಈ ಒಂದು ಕಾಯ್ದೆಯೊಳಗೆ ನೊಂದ ವ್ಯಕ್ತಿ ರೈತ ಇದ್ದು ಸಹಿತ ರೈತನಿಗೆ ಆ ಒಂದು ಕ್ರಮ ತೆಗೆದುಕೊಳ್ಳುವಂತ ಅವಕಾಶ ಇಲ್ಲ. ಆದರೆ ಅದನ್ನ ಯಾರಿಗೆ ಕೊಟ್ಟಿದ್ದಾರೆ ಅಧಿಕಾರ ಅಂತಂದ್ರೆ ಈ ಕಬ್ಬಿನ ಅಭಿವೃದ್ಧಿ ಆಯುಕ್ತರು ಮತ್ತು ಸಕ್ಕರೆ ನಿರ್ದೇಶಕರು ನೀಡಿದ ಅಧಿಕಾರಿ ಅಂದ್ರೆ ಯಾರು ಇರ್ತಾರೆ ಅಂತಂದ್ರೆ ಸರ್ಕಾರದ ಆದೇಶಗಳ ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಅಧಿಕಾರ ಇದೆ. ಈ ರೀತಿ ಜಿಲ್ಲಾಧಿಕಾರಿಗಳು ಕ್ರಮ ತೆಗೆದುಕೊಂಡು ಕಾರ್ಖಾನೆಯವರಿಗೆ ಶಿಕ್ಷೆ ಕೊಡಿಸಿದಂತ ಒಂದು ಉದಾಹರಣೆ ಇಲ್ಲಿವರೆಗೆ ಇಲ್ಲ ಅನ್ನೋದನ್ನ ತಾವು ಗಮನಿಸಬಹುದು. ರೈತರು ಈ ಕಾಯ್ದೆಯ ಪ್ರಕಾರ ತಮಗೆ ಕಬ್ಬಿನ ಬಾಕಿ ಬರಲಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸಬೇಕು. ಜಿಲ್ಲಾಧಿಕಾರಿಗಳು ತದನಂತರ ಕಾರ್ಖಾನೆಯವರನ್ನ ಕರೆಸಿ ವಿಚಾರಣೆ ಮಾಡಿ ಅವರು ಅದಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ಈ ಕಾಯ್ದೆಯ ಪ್ರಕಾರ ಸಂಬಂಧಿಸಿದ JMFC ನ್ಯಾಯಾಲಯದಲ್ಲಿ ಅವರು ದೂರನ್ನ ದಾಖಲಿಸಿ ಕ್ರಮ ತೆಗೆದುಕೊಳ್ಬೇಕು. ಅಂದಾಗ ಮಾತ್ರ ಇಲ್ಲಿ ಕ್ರಮ ಜರುಗಿಸುವಂತ ಅವಕಾಶ ಸಿಗುತ್ತದೆ ಅನ್ನೋದ ಈ ಕಾಯ್ದೆ ಹೇಳ್ತದೆ. ಮತ್ತು ಎಷ್ಟೇ ಅಲ್ಲ, ಇದರೊಳಗೆ ಕಲಂ 12ರ ಪ್ರಕಾರ ಈ ರೀತಿ ಅಕಸ್ಮಾತ್ ಜಿಲ್ಲಾಧಿಕಾರಿಗಳು ದೂರು ದಾಖಲಿಸಿದ್ರು ಸಹಿತ ಕಾರ್ಖಾನೆಯವರಿಗೆ ಯಾವುದೇ ಹಂತದಲ್ಲಿ ಅಂದ್ರೆ ಕೇಸು ಜಜ್ಮೆಂಟ್ ಆಗೋ ತನಕನೂ ಅವರಿಗೆ ಸಂಪೂರ್ಣ ಒಂದು ಅವಕಾಶ ಇದೆ. ಯಾವುದೇ ಹಂತದಲ್ಲಿ ಅವರು
ರಾಜಿ ಮಾಡಿಕೊಳ್ಳುವಂತ ಅವಕಾಶ ಕಾರ್ಖಾನೆಯವರಿಗಿದೆ. ಸೊ ಅಂದ್ರೆ ತಾವು ಬಾಕಿಯನ್ನ ಕೊಟ್ಟಿದ್ದೀವಿ ಅಂತೇಳಿ ರೈತರಿಂದ ಒಂದು ಹೇಳಿಕೆ ಬಂದ್ರೆ ಅಂದ್ರೆ ಆ ರೀತಿ ಅವರು ಅಕಸ್ಮಾತ್ ದುಡ್ಡು ಕೊಟ್ಟಿದ್ರೆ 10,000 ರೂಪಾಯಿಗಳನ್ನು ಮೀರದ ಮೊತ್ತವನ್ನು ಆರೋಪಿತನಿಂದ ಪಡೆದು ಆ ಅರ್ಜಿಯನ್ನು ಅಧಿಕಾರಿ ಒಪ್ಪಿಕೊಳ್ಳಬಹುದು. ಸೊ ಈ ರೀತಿ ಡಿಸಿ ಅವರಿಗೆ ಅಧಿಕಾರ ಇರ್ತದೆ ಕೇಸ್ ಮಾಡಕ್ಕೆ, ಅವರು ಕಾರ್ಖಾನೆಯವ್ರ ಜೊತೆ ರಾಜಿ ಮಾಡಿಕೊಂಡು ಕೇಸನ್ನು ಹಿಂತೆಗೆದುಕೊಳ್ಬಹುದು. ಅಂತ ಸಂದರ್ಭದಲ್ಲಿ ಬಹಳ ಅಷ್ಟು ಅಂತಂದ್ರೆ 10,000 ರೂಪಾಯಿವರೆಗೆ ಮಾತ್ರ ಕಾರ್ಖಾನೆಯವರಿಗೆ ದಂಡವನ್ನು ವಿಧಿಸುವಂತದ್ದು ಅವಕಾಶ ಇದೆ. ಸೊ ಈ ರೀತಿ ಲಕ್ಷಾಂತರ ರೂಪಾಯಿ ಬಾಕಿ ಇದ್ರೂ ಸಹಿತ ಅಲ್ಲಿ ಈ ಜಿಲ್ಲಾಧಿಕಾರಿಗಳಿಗೆ ರೈತರ ಪರವಾಗಿ ಕೇಸ್ ಮಾಡುವುದು ಮತ್ತು ಕೇಸನ್ನು ರಾಜಿ ಮಾಡಿಕೊಳ್ಳುವಂತ ಅಧಿಕಾರ ಇದೆ ಹೊರತಾಗಿ ರೈತರಿಗೆ ಯಾವುದೇ ರೀತಿಯ ಒಂದು ಕ್ರಮ ತೆಗೆದುಕೊಳ್ಳುವಂತ ಅವಕಾಶ ಇಲ್ಲ. ಇದಕ್ಕಾಗಿ ರೈತರು ಗ್ರಾಹಕ ನ್ಯಾಯಾಲಯಕ್ಕೂ ಹೋಗಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಕಾನೂನಿನ ಪರಿಭಾಷೆಯಲ್ಲಿ ರೈತರು ಗ್ರಾಹಕರಾಗುವುದಿಲ್ಲ, ಅವರು ಕಬ್ಬು ಪೂರೈಕೆದಾರರಾಗುವ ಮೂಲಕ ಕಾರ್ಖಾನೆಯವರು ಗ್ರಾಹಕರಾಗ್ತಾರೆ ಹೊರತಾಗಿ ರೈತರು ಗ್ರಾಹಕರಾಗುವುದಿಲ್ಲ. ಈ ಒಂದು ತಾಂತ್ರಿಕ ಸಮಸ್ಯೆ ಇರೋ ಕಾರಣಕ್ಕಾಗಿ ಅಲ್ಲಿ ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಕ್ಕೆ ಬರುವುದಿಲ್ಲ. ಆದರೆ ರೈತರು ನೇರವಾಗಿ ಕೇಸ್ ಹಾಕ್ಬೇಕಂದ್ರೆ ತಮ್ಮ ಬಾಕಿ ವಸೂಲಿಗಾಗಿ ಸಿವಿಲ್ ಕೋರ್ಟಿಗೆ ಹೋಗ್ಬೇಕಾಗ್ತದೆ. ಸಿವಿಲ್ ಕೋರ್ಟಿಗೆ ಹೋಗ್ಬೇಕಂತಂದ್ರೆ ಈಗಾಗಲೇ ನಾನು ನ್ಯಾಯಾಲಯಕ್ಕೆ ಎಷ್ಟು ಕೋರ್ಟ್ ಫೀ ತುಂಬಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೇನೆ. ಆ ರೀತಿ ಅವರು ಕೋರ್ಟ್ ಫೀಯನ್ನು ತುಂಬಬೇಕಾಗ್ತದೆ, ವಕೀಲರ ಫೀಯನ್ನು ಕೊಡಬೇಕಾಗ್ತದೆ. ಇದು ರೈತರಿಗೆ ಅಸಾಧ್ಯವಾದಂತ ವಿಷಯ. ಯಾಕಂದ್ರೆ ಸಾಲ ಮಾಡಿ ಕಬ್ಬನ್ನ ಬೆಳೆದಿರ್ತಾರೆ, ಇನ್ನು ಕಬ್ಬಿನ ಬಾಕಿ ವಸೂಲಿಗಾಗಿ ಮತ್ತೆ ಹಣ ಖರ್ಚು ಮಾಡಿ ಅವರು ಕೇಸ್ ಮಾಡಿ ಕಾರ್ಖಾನೆಯವರಿಂದ ವಸೂಲಿ ಮಾಡುವಂಥದ್ದು ಅಸಾಧ್ಯವಾದಂತ ಕೆಲಸ. ಇದು ರೈತರಿಗೆ ಸಾಧ್ಯವಿಲ್ಲ. ಸೊ ಈ ರೀತಿ ಇರುವಾಗ ಇಲ್ಲಿ ನೇರವಾಗಿ ರೈತರಿಗೆ ಕಾರ್ಖಾನೆಯವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಅವಕಾಶ ಕೊಡಮಾಡಿಲ್ಲ ಅನ್ನೋದನ್ನ ಒಂದು ವಿಷಾದಕರ ವಿಷಯ ಅಂತ ಹೇಳಬಯಸ್ತೇನೆ. ಇನ್ನು ಇದರ ಮುಂದಿನ ಭಾಗವಾಗಿ ಕಬ್ಬಿನ ಅಭಿವೃದ್ಧಿ ಆಯುಕ್ತರು ಮತ್ತು ಸಕ್ಕರೆ ನಿರ್ದೇಶಕರು ಈ ವಿಭಾಗದ ಅಡಿಯಲ್ಲಿ ಅಪರಾಧವನ್ನು ರಾಜಿ ಮಾಡಿಕೊಂಡಾಗ ಅಂತ ಅಪರಾಧಕ್ಕೆ ಸಂಬಂಧಿಸಿದಂತೆ ಕಾರ್ಖಾನೆಯವರಾಗಲಿ ಅಥವಾ ಇನ್ನಾದೇ ವ್ಯಕ್ತಿ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಅಥವಾ ಕಲಂ 10 ಅಡಿಯಲ್ಲಿ ಅವರು ಯಾವುದೇ ದಂಡ ವಿಧಿಸಲು ಜವಾಬ್ದಾರರಾಗುವುದಿಲ್ಲ. ಸೊ ಈ ರೀತಿ ಅವರು ರಾಜಿ ಮಾಡ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಕಾರ್ಖಾನೆಯವರ ವಿರುದ್ಧ ಯಾವುದೇ ಕಾನೂನು ಕ್ರಮ ಜರುಗಿಸಕ್ಕೆ ಬರುವುದಿಲ್ಲ ಮತ್ತೆ ಅವರಿಗೆ ಯಾವುದೇ ದಂಡ ವಿಧಿಸಕ್ಕೆ ಬರುವುದಿಲ್ಲ. ಮುಂದೆ ಕಲಂ 13 ಪ್ರಕಾರ ಸಕ್ಕರೆ ಕಾರ್ಖಾನೆಯು ಒಂದು ಕಂಪನಿ, ಸಂಸ್ಥೆ ಅಥವಾ ಪಾಲುದಾರ ಅಥವಾ ಸೊಸೈಟಿ ಅಥವಾ ಇತರ ಸಂಘವಾಗಿದ್ದ ಪಕ್ಷದಲ್ಲಿ ಅದರಲ್ಲಿ ಯಾವುದೇ ಒಂದು ಅಥವಾ ಹೆಚ್ಚಿನ ಪಾಲುದಾರರು ಅಥವಾ ಸದಸ್ಯರು ಅಥವಾ ನಿರ್ದೇಶಕರು ಹೊಣೆಗಾರರಾಗಿದ್ದು ಈ ಕಾಯ್ದೆಯಡಿಯಲ್ಲಿ ಮಾಡಿದಂತ ಯಾವುದೇ ಅಪರಾಧಕ್ಕೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬಹುದು ಅಥವಾ ಶಿಕ್ಷಿಸಬಹುದು ಅಂತ ಹೇಳ್ತದೆ. ಸೊ ಈ ರೀತಿ ಒಬ್ಬ ಮಾಲೀಕತ್ವ ಹೊಂದಿದಂತ ಕಾರ್ಖಾನೆ ಇದ್ರೆ ಆ ಮಾಲೀಕರ ಮೇಲೆ ಮತ್ತೆ ಸಂಬಂಧಿಸಿದ ಉದ್ಯೋಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬಹುದು. ಮತ್ತೆ ಅದು ಸೊಸೈಟಿ ಆಗಿದ್ರೆ, ಪಾರ್ಟ್ನರ್ಶಿಪ್ ಫಾರ್ಮ್ ಇದ್ರೆ ಅಂತ ಸಂದರ್ಭದಲ್ಲಿ ಪಾಲುದಾರರು ಅಥವಾ ಸದಸ್ಯರು, ನಿರ್ದೇಶಕರು ಇವರೆಲ್ಲ ಹೊಣೆಗಾರರಾಗಿರ್ತಾರೆ ಅಂತ ಹೇಳ್ತದೆ. ಆದರೆ ವಸೂಲಿ ಮಾಡಬೇಕಾದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳುವ ಸಂದರ್ಭ ಬಂದಾಗ ರೈತರಿಗೆ ನೇರವಾಗಿ ಕ್ರಮ ತೆಗೆದುಕೊಳ್ಳುವಂತ ಅವಕಾಶವನ್ನ ಇಲ್ಲಿ ಕೊಡಮಾಡಿಲ್ಲ. ಹೀಗಾಗಿನೇ ಸರ್ಕಾರಕ್ಕೆ ಬೇಡಿಕೆಯನ್ನ ಏನೆಂದರೆ ರೈತರಿಗಾಗಿ ಒಂದು ಪ್ರತ್ಯೇಕ ನ್ಯಾಯಾಲಯ ಆಗ್ಬೇಕಂತ ಹೇಳಿ. ಯಾವ ರೀತಿ ಕಾರ್ಮಿಕರಿಗಾಗಿ ಕಾರ್ಮಿಕ ನ್ಯಾಯಾಲಯ ಇದೆ, ಮಹಿಳೆಯರಿಗಾಗಿ ಮಹಿಳಾ ನ್ಯಾಯಾಲಯ ಇದೆ, ಕೌಟುಂಬಿಕ ನ್ಯಾಯಾಲಯ ಇದೆ, ಮತ್ತೆ ಗ್ರಾಹಕರಿಗಾಗಿ ಗ್ರಾಹಕ ನ್ಯಾಯಾಲಯ ಇದೆ, ಅದೇ ರೀತಿ ಈ ದೇಶದ ಬೆನ್ನೆಲುಬಾದಂತ ರೈತರಿಗೆ ಒಂದು ಪ್ರತ್ಯೇಕವಾದಂತ ನ್ಯಾಯಾಲಯ, ಅಲ್ಲಿ ರೈತರು ಕೋರ್ಟ್ ಫೀಯನ್ನ ತುಂಬದೆ ನೇರವಾಗಿ ತಮಗೆ ಆದಂತ ಅನ್ಯಾಯದ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥೆ ಬರಬೇಕು. ಸೊ ಹೀಗಾಗಿ ಪ್ರತ್ಯೇಕ ಒಂದು ಕಂದಾಯ ನ್ಯಾಯಾಲಯ ಅಥವಾ ರೈತ ನ್ಯಾಯಾಲಯ ಅಂತೇಳಿ ಒಂದು ಪ್ರತ್ಯೇಕ ನ್ಯಾಯಾಲಯವಾದಾಗ ರೈತರ ಒಂದು ಸಮಸ್ಯೆಗಳನ್ನ, ಕಬ್ಬು ಅಂತ ಒಂದೇ ಅಲ್ಲ ಹಲವಾರು ರೀತಿಯ ಪ್ರಶ್ನೆಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ಒಂದು ಬೀಜ ಖರೀದಿ ಮಾಡುವ ಸಂದರ್ಭ ಇರುವುದು, ಗೊಬ್ಬರ ಖರೀದಿ ಮಾಡುವಂತ ಸಂದರ್ಭ ಇರುವುದು, ತಮ್ಮ ವಸ್ತುಗಳನ್ನ ಮಾರಾಟ ಮಾಡುವ ಸಂದರ್ಭ ಇರುವುದು, ಎಲ್ಲ ಸಂದರ್ಭಗಳಲ್ಲಿ ಆಗುತ್ತಿರುವಂತಹ ರೈತರಿಗೆ ಅನ್ಯಾಯಗಳನ್ನ ತಡೆಗಟ್ಟಬೇಕಂದ್ರೆ ಅದಕ್ಕೆ ರೈತರಿಗಾಗಿ ಒಂದು ಪ್ರತ್ಯೇಕ ನ್ಯಾಯಾಲಯ ಆಗಬೇಕು ಅನ್ನೋದನ್ನ ಬೇಡಿಕೆ ಇದೆ. ಈ ಕುರಿತು ಸರ್ಕಾರ ಯೋಚಿಸುವಂತಾಗಲಿ ಅಂತ ಹೇಳ್ತಾ, ಮತ್ತೆ ಈ ಒಂದು ಕಬ್ಬಿನ ಬಾಕಿ ವಸೂಲಿ ಕುರಿತಾಗಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಕುರಿತಾಗಿ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಧನ್ಯವಾದಗಳು.